ನನಗೆ ಹೆಂಡತಿ ಮಕ್ಕಳ ಚಳಿಕೆ ಹಗಲು ರಾತ್ರಿ ಅಂದ್ರೆ 60 ಜನ ಸಾರ್. ಈಗೆಲ್ಲ ಕರೀತಾರೆ ಸರ್. ಇನ್ನು ನನ್ನ ಮನೆಯವಳು, ನನ್ನ ಅರ್ಧಂಗಿ, ನನ್ನ ಹೆಂಡತಿ, ನನ್ನ ವೈಫ್, ನನ್ನ ಬೀವಿ ಅವಳ ಹೆಂಗ್ ಕರೀತಾಳೆ ಅಂದ್ರೆ ಸಾರ್ ಅರ್ಥ ಆಯ್ತಾ ಸರ್? ಇನ್ನು ಬಾಯಿ ಬಿಟ್ಟು ಹೇಳ್ಬೇಕಾ? ದುಡ್ಡಾಡಿಯ ಮೋಸ್ಟ್ಲಿ ಅವನಿಗೂ ಮದುವೆ ಆಗಿರೋದು ಅನ್ಸುತ್ತೆ. ಇನ್ನೊಂದಿಷ್ಟು ಜನ ಪ್ರೀತಿಯಿಂದ ಗೌರವದಿಂದ ಟೋಟಲಿ ಹೇಳ್ಬೇಕಂದ್ರೆ ನಾನು ಬಾರಿ ಪಾಪ್ಯುಲರ್ ಫಿಗರ್ ಸರ್. ನಿಮ್ಗೊಂದು ವಿಷಯ ಗೊತ್ತಾ ಸರ್? ಗೊತ್ತಿಲ್ಲ ಹೇಳಪ್ಪ. ನಮ್ಮ ಅಪ್ಪ ಅಮ್ಮನಿಗೆ ಮದುವೆ ಆಗಿ 15 ವರ್ಷ ಆದ್ರೂ ಮಕ್ಕಳಾಗಿರಲಿಲ್ಲ ಅಂತೆ ಸರ್. ನೋ ಬೇಬೀಸ್, ನೋ ಪಾಪುಸ್. ಮೈ ಮದರ್ ಅಂದ್ರೆ ನಮ್ಮವ್ವ ಕ್ರೈನ್ 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 so many water in Singapore. ಮೈ ಫಾದರ್ ಅಂದ್ರೆ ನಮ್ಮಪ್ಪ ಯಾರೋ ನಿಮ್ಮಂತ ಪುಣ್ಯಾತರ ಮಾತು ಕೇಳಿ ರಾಮದುರ್ಗ ಹತ್ರ ಇರೋ ಎಲ್ಲ ಗುಡ್ಡಕ್ಕ ಹರಕೆ ಹೊತ್ಕೊಂಡ್ರಂತೆ ಸರ್. ಹರಕೆ ಕರ್ಕೊಂಡು ವರ್ಷನೇ ನನ್ನ ಮಮ್ಮಿ ತೋಡ್ಕೊಂಡು that time my father ಅಂತ ಸಮಯದಾಗ ಯಾರ್ಯಾರು ನನ್ನ ತಾಯಿಗೆ ಬಂಜ ಬಂಜ ಅಂದಿದ್ರು ಅವತ್ತವರೆಲ್ಲ ನಾನು ಈ ಭೂಮಿ ಬಂದಿದ್ದು ಹುಟ್ಟಿದ್ದು ನನ್ನ ಕಾಣಿದ್ದು ಅಂದ್ರೆ ಈಗಲೂ ಕರೀತಾರೆ ಸರ್. ಸರ್ ನನ್ಗೆ ಮದುವೆಯಾಗಿ 2 ವರ್ಷ ಆಯ್ತು ಸರ್. 3 ಮಕ್ಕಳು. ಅವು ಮಾತ್ರ ಯಾವ ದೇವರಕ್ಕೆ ಬಿಟ್ಟಿಲ್ಲ ಸರ್. ಸ್ಪೋರ್ಟ್ಸ್ ಮನೆಯಲ್ಲ ಬರೋದು ನಿಮಗಾಗಿ ಸರ್. ನಾನಿರುವುದೇ ನಿಮಗಾಗಿ. ಮನೆಗೆ ಮತ್ತು ಮಕ್ಕಳಿಗೆ ಆದ್ರೆ ಇವತ್ತು ಆ ಮನೆಗೆ ಮಕ್ಕಳಿಗೆ ನಾನೇ ಬೇಡವಾಗಿನಿ. ಇನ್ನೊಂದು ಜೀವ
ಜೀವಕ್ಕೆ ನನ್ನ ಹೆಂಡತಿ ಮಕ್ಕಳ ಕಣ್ಣಲ್ಲಿ ಒಂದ್ ಹನಿ ನೀರ್ ತರಿಸ್ದವನಲ್ಲ. ಆಧಾರವಾದೆ ಆಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ. ಕೂತ್ರು ಸಮಾಧಾನ ಇಲ್ಲ, ನಿಂತ್ರು ಸಮಾಧಾನ ಇಲ್ಲ. ಮಲಗಿದ್ರಂತೂ ಹೆಂಡತಿ ಮಕ್ಕಳು ರಾಕ್ಷಸರ ಆಕಾರವಾಗಿ ಬರ್ತಾರೆ. ಇಲ್ಲ ಇಲ್ಲ ಇಲ್ಲ, ನಾನೇ ಅವ್ರ ಕಣ್ಣಿಗೆ ರಾಕ್ಷಸನ ಕಂಡಿನೋ ಏನೋ. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ನನ್ನ ಹೆಸರು ರಾಜಣ್ಣ. ಜನ ಎಲ್ಲ ಗೌರವದಿಂದ ಸಾವುಕಾರ ರಾಜಣ್ಣ ಅಂತ ಕರೀತಿದ್ರು. ಆದ್ರೆ ಇವತ್ತು ಅಂತ ಸಾವುಕಾರ ರಾಜಣ್ಣನ ಖರ್ಚಿಗೆ 100 ರೂಪಾಯಿ ಬೇಕಂದ್ರೆ ಮಕ್ಕಳ ಹತ್ರ ಕೈ ಚಾಚಬೇಕು. ಮಕ್ಕಳು ಯಪ್ಪೋ ಏನ್ ನಿನ್ ಕಾಟ, ಸುಮ್ನೆ ಮೂಲೆಯಲ್ಲಿ ಕೂತ್ಕೋ ಅಂತಾರೆ. ಈ ಸಾವುಕಾರ ರಾಜಣ್ಣ ಯಾವತ್ತು ಕೈ ಎತ್ತು ಕೊಟ್ಟವನು, ಕೈ ಚಾಚ್ದವನಲ್ಲ. ನಿನ್ನಂತರಂಗವ ಅವರೇನು ಬಲ್ಲರು, ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ನನ್ನ 2ನೇ ಸೊಸೆಗೆ ಹೇಳ್ತೀನಿ, ಅಮ್ಮ ನನಗೆ ಶುಗರ್ ಇದೆ, ಸಕ್ಕರೆ ಇಲ್ಲದೆ ಚಾ ಮಾಡ್ಕೊಂಡು ತಗೊಂಬ ಅಂತ. ಆದ್ರೂ ಆಕಿ ಸಕ್ಕರೆ ಜಾಸ್ತಿನೇ ಹಾಕೊಂಡು ತಗೊಂಬರ್ತಾಳೆ. ಬೇಗ ಗೊಟ್ಟಕ್ಕನ್ಲಿ ಅಂತನೋ ಏನೋ. ನನ್ನ ಮೊಮ್ಮಗಳು ಗೌರಿ ಮುದ್ದಾದ ಹುಡುಗಿ, ತುಂಬಾ ಚೂಟಿಯಾಗಿದ್ದಾಳೆ. ಕದ್ದು ಮುಚ್ಚಿ ಲಾಡು ಜಿಲೇಬಿ ತಂದ್ಕೊಡ್ತಾಳೆ. ಅಮ್ಮ ನನಗೆ ಶುಗರ್ ಇದೆ ಬೇಡಮ್ಮ ಅಂತ ಹೇಳಿದ್ರು ಕೇಳಲ್ಲ. ಪ್ರೀತಿಯಿಂದ ನನ್ನ ಬಾಯಿಗೆ ಹಾಕ್ತಾಳೆ. ಅವಳ ಪ್ರೀತಿ ಮುಂದೆ ನನ್ನ ಈ BP ಶುಗರ್ ಎಲ್ಲ ಮಾಯವಾಗ್ಬಿಡುತ್ತೆ. ಚಾಡಿ ಹೇಳ್ತೀನಿ ಅಂತ ಅನ್ಕೋಬಿಡಿ. ನನ್ನ ಕೊನೆ ಸೊಸೆ ಲಕ್ಷ್ಮಿ ಅವಳ ಗಂಡನ್ಗೆ ಅಂದ್ರೆ ನನ್ನ ಮಗನಿಗೆ ಹೇಳ್ತಾಳೆ, ನಿಮ್ಮ ಅಪ್ಪನ ಕಾಟ ತುಂಬಾ ಆಯ್ತು, ಅವ್ರನ್ನ ಬೇಗ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡಿ ಅಂತಾಳೆ. 14 ಸೈಟು, 18 ಎಕರೆ ತೋಟ, 3 ಅಂತಸ್ತಿನ ಮನೆ ಕಟ್ಸಿದ್ ನಾನು. ವೃದ್ಧಾಶ್ರಮ ಸುಳ್ಳು, ಎಲ್ಲ ಸುಳ್ಳು. ಸುಳ್ಳೇ ಸುಳ್ಳು ಅದೇ ಈ ಬದುಕಿನ ಬೆರಗು. ಆ ಬೆರಗಿಗೆ ನಾನಂತೂ ಬೆಚ್ಚಿ ಬೇಕಾಗಿನೋ. ನಾವು ಮಕ್ಕಳಿಗೆ ಆಸ್ತಿ ಮಾಡಬಾರ್ದಾಗಿತ್ತು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕಿತ್ತು. ಈಗ ನನ್ನ ಕಣ್ ಮುಂದೆನೆ ಆಸ್ತಿ ಹಂಚ್ಕೋತಾರಂತ ಕೈ ಮುಗಿದು ಬೇಡ್ಕೊಂಡೆ. ನನ್ನ ಜೀವ ಇರೋವರೆಗೂ ತಡೀರಪ್ಪ ಅಂದೆ. ಒಬ್ರು ನನ್ನ ಮಾತು ಕೇಳ್ತಿಲ್ಲ. ಬಹಳ ಸಂಕಟ ಆಗ್ತೋ ರಾಜಪ್ಪ. ನನ್ನ ಸಾಯೋವರೆಗೂ ನೋಡ್ಕೊಂಡವ್ರಿಗೆ ಒಂದು ಪಾಲು ಜಾಸ್ತಿ ಅನ್ಸ್ತಾರಂತೋ. ಸುಳ್ಳು, ಎಲ್ಲ ಸುಳ್ಳು. ಅವರಿಗೆ ಆಸ್ತಿ ಹಂಚಿ ಗೊತ್ತು, ಪ್ರೀತಿ ಹಂಚಿ ಗೊತ್ತಿಲ್ಲ. ಪ್ರೀತಿಸೋದಕ್ಕ ಪ್ರೀತಿ ಹಂಚೋದಕ್ಕ ಎದಿಬೇಕು ಸುಭಾಸ.
ಆ ಎದಿ ಅವ್ರಿಗೆಲ್ಲ ತೆಗಿ. ಪ್ರೀತಿ ಅನ್ನೋದು ಅಮೂರ್ತವಾದದ್ದು ಸುಭಾಸ. ಆ ಅಮೂರ್ತವಾದ ಪ್ರೀತಿ ಮನುಷ್ಯ ನೆನೆಯೊಳ್ಬೇಕು ಮೂರ್ತ ರೂಪ ಪಡ್ಕೋತೈತೆ. ಆ ಮೂರ್ತ ರೂಪದ ಪ್ರೀತಿ ಕೆಲವ್ರಿಗೆ ಕಾಣಿಸೋದಿಲ್ಲ, ಇನ್ ಕೆಲವೊಂದು ತೋರ್ಸೋದೇ ಇಲ್ಲ. ಅಲ್ಲೋ ಇವತ್ತಾದ್ರೂ ನಮ್ ಪಿಂಚಣಿ ಹಣ ಬರ್ತೈತೇನೋ? ಪೋಸ್ಟ್ ಮ್ಯಾನ್ ಬಂದ್ರೆ ಬಂದೇ ಬರ್ತದೆ. ಆ ಪೋಸ್ಟ್ ಮ್ಯಾನ್ ಕೈಗೆ ಸಿಕ್ತಿಲ್ವಲ್ಲೋ? ಪೋಸ್ಟ್ ಆಫೀಸಿಗೆ ಹೋದ್ರೆ ನಾಳೆ ಬಾ ನಾಳೆ ಬಾ ಅಂತಾರ. ನಮ್ ಜೀವನ ಹೆಂಗಾಗೈತಿ ಅಂದ್ರ ಈ ಮನಿ ಬಾಗ್ಲಿಗೆ ಬರ್ತಿರ್ತಾರ ನೋಡು, ಜವುಗಳು ಬರ್ಬೋದು ನಾಳೆ ಬಾ ಅಂತ. ಹಂಗಾಗೈತಿ. ಮನೆಯವ್ರಿಗೂ ದೇವುಗಳು ಆಗ್ಬಿಟ್ಟಿವಿ, ಆ ಪೋಸ್ಟ್ ಆಫೀಸ್ಗೂ ದೇವುಗಳು ಆಗ್ಬಿಟ್ಟಿವಿ. ಚೆನ್ನಪ್ಪ ಚೆನ್ನಗೌಡ ಚಾಟಿ ಮಾಡ್ತಾರ ಚಾಟಿ. ಚಂದಕ ಬಂದೇವಾ ನಾವು ಬಿಸಿಗಿದ್ದೇವಾ, ಚಂದಕ ಬಂದೇವಾ ನಾವು ಬಿಸಿಗಿದ್ದೇವಾ. ತಂಗಿ 6 9 9 ತಿಂಗಳ ಬಿಟ್ಟಿದವ್ವ, 6 9 9 ತಿಂಗಳ ಬಿಟ್ಟಿದವ್ವ. ನೀರಿಗೆ ಹೊಳಿಗೆ ಹೋಗಿದ್ರು ಕೆರೆಗೆ ಹೋಗಿದ್ರು? ಬಾವೆ ನೀರ್ ಅದಾವೇನು? ಚಾಟಿ ಮಾಡ್ತಾರ ಚಾಟಿ. ಬಾವಿಗೆ ನೀರ್ ಬತ್ತಿಲ್ಲೇನವ್ವ? ಗುದ್ದಿ ನೀರ್ ತೆಗಿಯೋ ಹೆಣ್ಮಕ್ಳು ಈ ಊರಾಗದಾರ. ಹೌದು ಹೌದು, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಈಗ ಬಂದು ಆ ಪೋಸ್ಟ್ ಮ್ಯಾನ್ ಎಲ್ಲಪ್ಪನ ಹೆಂಡತಿ ಮಾರ್ಯ ಮುನ್ಸೋತಿ. ಸುದ್ದಿ ಸುಖ ತಂತು, ಸುದ್ದಿ ಸುಖ ತಂತು. ನಾವೇನು ಊರ್ ಸುದ್ದಿ ಹೇಳಿ ಸುಬ್ಬಗುಳೇನ? ಆ ಪೋಸ್ಟ್ ಮ್ಯಾನ್ ಹೆಂಡತಿ ಮಾರವ ಬಾವಿ ಕಟ್ಟೆ ಮೇಲೆ ಏನಾರ ಕಂಡಿದ್ಲೇನು? ಕಂಡಿದ್ಲು. ಆಕಿ ನಮ್ ಬಗ್ಗೆ ಒಣ್ಣುತ್ತಿಲ್ಲೇನವ್ವ? ನಿಮ್ ಬಗ್ಗೆ ಅಲ್ಲ, ಆಕಿ ಕಂಡ ಪೋಸ್ಟ್ ಮ್ಯಾನ್ ಎಲ್ಲಪ್ಪನ ಬಗ್ಗೆ ಅವ್ರು ನುಡ್ಸಿದ್ಲು. ಆ ಪೋಸ್ಟ್ ಮ್ಯಾನ್ ಎಲ್ಲಪ್ಪ ಆಕೀಗ ನಮ್ ಪಿಂಚಣಿ ಬಗ್ಗೆ ಏನಾರ ಹೇಳ್ಯಾನಂತೇನು? ಆಕಿ ಎಲ್ಲಪ್ಪನ ಸುದ್ದಿ ತೆಗೆದ್ರ ಅಂತ ಮೂಗ ಮುರಿತಾಳ. ಅವನ ಹೆಂಡತಿ ಬಾವ್ಯಾಗ ಹೋಗಿದ್ದಾಳಂತ. ತಪ್ಪು ತಪ್ಪು, ಎತ್ತು ಎತ್ತು, ಜೀವಹಾನಿ ಮಹಾಪರಾಧ ಮಹಾಪರಾಧ ಅಂತ ಸಾರ್ವೈನವರು ನಮ್ಮ ಮನೆ ಮುಂಚಾರ್ಯಾರೆ. ಆಕೆಗೆ ಕೈ ಬಳಿ ಮೇಲೆ ಆಸೆನಾ ಇಲ್ಲಂತ. ಕುಂಕುಮ ಭಾಗ್ಯದ ಬಗ್ಗೆ ಆಕೆಗೆ ಭಕ್ತಿನೇ ಇಲ್ಲ. ಸಾಡಿ ಕಾಲದ ಮೇಲೆ ತೊಟ್ಟಗೂ ಅಲ್ವಿಲ್ಲ ಅಂತ. ಅವನ ಹೆಂಡತಿ ಬಾವ್ಯಾಗ ಹೋಗಿದ್ದಾಳಂತ. ತಪ್ಪು ತಪ್ಪು, ಎತ್ತು ಎತ್ತು, ಜೀವಹಾನಿ ಮಹಾಪರಾಧ ಮಹಾಪರಾಧ ಅಂತ ಸಾರ್ವೈನವರು ನಮ್ಮ ಮನೆ ಮುಂಚಾರ್ಯಾರೆ. ಅದ ಸಾರವೈನವರು ಮಳಿ ಮ್ಯಾಲ್ ನಿಂತ ಕೊಡಿ ಹಿಡ್ಕೊಂಡ ನಿನ್ ಗಂಡ ನಿಂದನೇ ನಿನ್ ಕಂಟಕ ಅಂತ ಆಕಿ ಮೈ ಮುಂದ ಸಾರ್ಯಾರ. ಸಾರ್ವೈನವ್ರು ಹಿಂಗೆಲ್ಲ ಸಾರೋರಲ್ಲ, ಒಂದಿಷ್ಟು ಸಾರು 3-4 ಗಂಗಳ ಅನ್ನ ಬಡಿಯೋರು. ಆದ್ರೆ ಹಿಂಗ್ ಬಡಿತಾರೆ ಅಂತ ಗೊತ್ತಿರ್ಲಿಲ್ಲ. ಆದ್ರೂ ಆ ಪೋಸ್ಟ್ ಮ್ಯಾನ್ ಎಲ್ಲಪ್ಪ ನಾನಿರುವುದೇ ನಿಮಗಾಗಿ ಅಂತಾನ. ಆಕಿ ನೋಡಿದ್ರ ಬಾವಿ ಅವರೇ ಅವಂಗಾಗಿ ಅಂದಾಳ.
ಮೃದುವಾಗಿರ್ಲಿ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಚನ್ನಕ ಬಂದೇವಾ ನಾವು ಪಿಂಚಣಿಗೆ ನಿಂತೇವಾ, ಚನ್ನಕ ಬಂದೇವಾ ನಾವು ಪಿಂಚಣಿಗೆ ಕುಂತೇವಾ. ಅಲ್ಲೋ ರಾಜಪ್ಪ, ಕರೆನ ಆ ಪೋಸ್ಟ್ಮನ್ ಎಂಟ್ರಿ ಮಾಡವ ಅವನ್ನ ಬಾಯಿಯೊಳಗೆ ಹಾಕಿದ್ರ ನಮ್ ಗತಿ ಏನಾಗ್ಬೇಕು? ಅವನಿಗೆ ಈಜು ಬರುತ್ತೋ ಇಲ್ಲೋ? ಕೆಟ್ಟದ ಯೋಚನೆ ಮಾಡಿದ್ರೆ ಬರೀ ಕೆಟ್ಟದೇ ಕಾಣುತ್ತೆ. ಅವರು ಸುಮ್ಮನೆ ಚಾಸ್ತಿ ಮಾಡ್ತಾರಷ್ಟೇ. ಏನ್ ಚಾಸ್ತಿ ಮಾಡ್ತಾರೋ ಏನು, ಮನೆಗೂ ಚಾಸ್ತಿ ಮಾಡ್ತಾರ, ರೋಡ್ನಾಗ ಹೋಗೋರು ಚಾಸ್ತಿ ಮಾಡ್ತಾರ. ನಮ್ ಜೀವನ ಚಾಸ್ತಿ ಒಳಗ್ ಕಳ್ದೋತ್ ನೋಡು. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ. आदर सर आदर आपका सेवा के लिए हेंटी मक्कु छोड़ के हम लोग आते हैं 60 जन सर. ಪಿಂಚಣಿ ಹಣ ನಮ್ದು ಬರ್ತೈತೇನಪ್ಪ ಇವತ್ತು? ಪೋಸ್ಟ್ ಆಫೀಸಿಗೆ ಹೋಗ್ತೀನಿ, ಬಂದ್ರೆ ತಂದು ಕೊಡ್ತೀನಿ. 8 ದಿನದಿಂದ ಇದನ್ನೇ ಹೇಳಕತ್ತೀಯಲ್ಲೋ. ಏನ್ ತಿಳ್ಕೊಂಡ್ರಿ ನನ್ನ, ಏನ್ ತಿಳ್ಕೊಂಡ್ರಿ ಅಂತ? ನೀನು ಬಾಯಿಲ್ಲ ಬಾಯಿಲ್ಲ ಅಂತ ಏನಂದ್ವಿ? ಹೌದು, ನಾವೇನಂದ್ವಿ? ಅದಕ್ಕೆ ಯಾಕೆ ಸಿಟ್ಟಿಗೆ ಹೇಳಕತ್ತೀಯೋ? ಏನ್ ಅಂದಿರ? ಪಿಂಚಣಿ ಕೊಡು ಅಂದ್ರ ನಾನೇ ನಮ್ಮ ಅಪ್ಪನ ಮನೆಯಿಂದ ತಂದ್ಕೊಳ್ಳೋಣ. ನನಗೂ 8 ಮಕ್ಕಳದಾರ, ಸಂಸಾರ ಐತಿ. ಈ ಹಳ ಸರ್ಕಾರ ಕೊಡೋ ರೊಕ್ಕದಾಗ ನನ್ನ 8 ಮಕ್ಕಳು ಹೊಟ್ಟಿ ತುಂಬಸಲ ಕಷ್ಟ ಐತಿ. ಅಂತದಾಗ ಪಿಂಚಣಿ ಕೊಡಂದ್ರ ನಾನೆಲ್ಲಿಂದ ತಂದ್ಕೊಳ್ಳಿ? ನೀನು ಬಾಯ್ ಬರೀ ಹೇಳ್ತೀನಿ. ನಾನಿರೋದೇ ನಿಮಗಾಗಿ ಅಲ್ಲ. ಆಯ್ತು ಬಿಡಪ್ಪ, ನೀ ಲಘೂನ್ ಹೋಗಿ ಲಘೂನ್ ವಾಪಸ್ ಬಾ. ನಾವ್ ಇಲ್ಲೇ ಕಾಯ್ತಾ ಕುಂತಿರ್ತೀವ. ಇವತ್ತು ನಮ್ ಪಿಂಚಣಿ ಎಲ್ಲ ಬರ್ತೈತಿ. ಸಾರ್ವೈನವ್ರು ನಮ್ಮ ಮನೆ ಮುಂದೆ ಸಾರ್ದಾಗಲೇ ಅನ್ಕೊಂಡೆ. ಇನ್ನ ಸ್ವಲ್ಪ ದಿನ ಎಲ್ಲ ಡಿಜಿಟಲ್ ಹಾಕುವ. ನಿಮ್ಮ ಅಕೌಂಟ್ಗೆ ಹಾಕ್ಬಿಟ್ಟು ಬ್ಯಾಂಕ್ ಅಕೌಂಟ್ ಒಂದಿಟ್ಟು ಸಾಕು ನೋಡ್ರಿ. ಆ ಬ್ಯಾಂಕ್ ಅಕೌಂಟ್ ತಗ್ಸಕ್ಕಾದ್ರೂ ನಮ್ ಪಿಂಚಣಿ ಹಣ ಬರ್ಬೇಕಲ್ಲೋ. ಪಿಂಚಣಿ ಹಣ ಬರ್ಬೇಕಂದ್ರ ನಿನ್ನ ವಾಚ್ ಒತ್ತಿಡು, ಕತ್ತಿಗೆ ಸ್ವರ ಒತ್ತಿಡು. ಆ ಪ್ರಯತ್ನನೂ ಮಾಡಾಯ್ತು. ಅಂದೇವ್ರು ಸಾವುಕಾರಗಿಂತ ಗತಿ ಬಂದಲ್ಲ ಅಂತ ಉಂಗ್ರನ ಸರನ ವಾಚ್ನ ಮನೆಗೆ ವಾಪಸ್ ಕಳ್ಸಿದ್ರು. ಮನೇಲಿ ಮಗ ಸೊಸಿ ಕೈಯಲ್ಲಿ ಚೀತು, ಈಗ ನನ್ನ ಕೈಯಲ್ಲಿ. ನೋಡಿ ಸರ್, ಬಡವರು, ಶ್ರೀಮಂತರು, ಅಂಗವಿಕಲರು, ವಿಧವೆಯರು, ಕಲಾವಿದರು ಎಲ್ಲರೂ ನನಗೋಸ್ಕರ ಕಾಯ್ತಾ ಇರ್ತಾರೆ. ಯಾಕಂದ್ರೆ ನಮ್ಮ ವ್ಯಾಲ್ಯೂ ಅಂತದ್ದು. ನಂಗೂ ವಯಸ್ಸಾಗುತ್ತೆ ಅನ್ನೋದು ನೆನಪಾದ್ರೆ ಭಯ ಆಗುತ್ತೆ ಸರ್. ಆದ್ರೂ ಹೇಳ್ತೀನಿ ಸರ್, ಈ ಪೋಸ್ಟ್ ಮನ್ ಎಲ್ಲ ಬರೋದು ನಿಮ್ದಾಗಿ ಸರ್. ನಾನಿರುವುದೇ ನಿಮಗಾಗಿ, ನಾನಿರುವುದು ನಮಗಾಗಿ. ಅಲ್ಲೋ ರಾಜಪ್ಪ, ನಮ್ ಜೀವನ ಕಾಲೋದ್ರಾಗ ಕಳೆಯಂಗಾತ್ ನೋಡು. ಕಾಲ ಕಳೆದಂಗೆ ಎಲ್ಲರೂ ಕಳ್ಕೊಂತ ಹೋಗ್ಬೇಕಂತ ಸಾರ್ವೈನವರು ನಮ್ಮ ಮನೆ ಮುಂದೆ ಸಾರ್ಯಾರೆ. ಅಲ್ಲೋ, ಕಳ್ಕೊಂಡಿದ್ದು ಏನು ಅಂತ ನೆನಪೈತೆ ನಿಂಗೆ? ಇಲ್ಲ. ಹಾ, ಪಡ್ಕೊಂಡಿದ್ದೇನು ಅಂತ ನೆನಪಿದೆ ನಿಮಗೆ? ಇಲ್ಲ. ಹಾ, ನೀನು ನೆನಪು ಮಾಡ್ಕೊ, ನಾನು ನೆನಪು ಮಾಡ್ಕೊತೀನಿ. ಹಾ, ನಾವೇನು ಪಡ್ಕೊಂಡು ಇಲ್ಲ, ಏನು ಕಳ್ಕೊಂಡು ಇಲ್ಲ. ಈ ಶತಮಾನದ
ಯಾವಾಗ ಅದ ಮಗ ಅವೇನು ಉದ್ಭವ ಮೂರ್ತಿ ಏನು? ಯಾವತ್ತು ನಿಮ್ಮಂತ ಗಂಡಸರು ಕಂಡು ನನ್ನ ಮನೆ ಮ್ಯಾಗ ಬಿತ್ತು ಅವತ್ತ ಅವ ನನ್ನ ಮಗ ಆದ. ಸುಭಾಸ, ಆ ರಾಜ್ಕುಮಾರ್ನ ಬಾಳ ವರ್ಷದಿಂದ ಈ ಸಾಕವನ್ನೇ ಸಾಕಕತ್ತಾಳ. ಓ ಸಾಕು ಮಗ. ನೋಡು ಸುಭಾಸ, ಹಡದ್ರ ಬರೀ ಜನ್ಮ ಕೊಟ್ಟು ತಾಯಕ್ಕಳೆ, ಆದ್ರೆ ಎಲ್ಲ ಮಕ್ಕಳು ತನ್ನ ಮಕ್ಕಳು ಅನ್ಕೊಂಡಾಕಿ ನಮ್ ಸಾಕವ್ವ. ಈಗಿನ ಡಾಕ್ಟರ್ಗಳು ಎಷ್ಟೇ ಮುಂದುವರೆದಿದ್ರು ಹೆರಿಗೆಗೆ ಅಂತ ದವಾಖಾನೆಗೆ ಹೋದ್ಬಿಟ್ಲೆ ಹೊಟ್ಟೆ ಕುಯ್ದು ಸಿದ್ರನ್ನೇ ಮಾಡ್ಬಿಡ್ತಾರೆ. ಆದ್ರೆ ನಮ್ ಸಾಕವ್ವ ಸಾವಿರಾರು ಮಕ್ಕಳನ್ನ ಸರಾಗಿ ಹೆರಿಗೆ ಮಾಡಿಸ್ದಾಕಿ. ಈಗಿನ ಡಾಕ್ಟರ್ಗಳು ಲಕ್ಷಾಂತರ ರೂಪಾಯಿ ರೊಕ್ಕ ನೋಡಿ ಖುಷಿ ಪಟ್ರೆ ನಮ್ ಸಾಕವ್ವ ಆ ಹೆತ್ತು ತಾಯಂದ್ರ ಕಣ್ಣಾಗಿನ ಖುಷಿ ನೋಡಿ ಖುಷಿ ಪಡ್ತಾಳೆ. ಹೀಗೆ ಕರಳು ಕತ್ತಲಾಗಿ ತೋರ್ಸಾಕಿ ತಾಯಕ್ಕಳೆ, ಮಹಾತಾಯಕ್ಕಳೆ. ಹೊಗಳ್ಬೇಡ ಸಾವ್ಕಾರ, ಆ ದೇವ್ರಪ್ಪ ದಗದ ಮಾಡಿನ. ಲೇ, ಆ ಮಹಾತಾಯಿ ಮಗ ಮೂಕ ಅಂದೇನೆ ಮಂಗ್ಯ ನನ್ನ ಮಗನ. ಮೂಕ ನಾಯಿ ಬಾಲ ಯಾವತ್ತಿದ್ರು ಡೊಂಕ. ಅಂಗವೈಕಲ್ಯನ ಆಡ್ಕೋಬಾರ್ದು, ಅದು ಆ ಪರಮಾತ್ಮನ ಸೃಷ್ಟಿ. ಲೇ, ಹೋಗಲೆ ಆ ತಾಯಿ ಕಾಲಿಗೆ ಬಿದ್ದು ತಪ್ಪಾಗೈತಿ ಅಂತ ಕೇಳ್ಕೊ. ಆ ಮಹಾತಾಯಿ ಕಾಲಿಗೆ ಬಿದ್ದು ಮಹಾಪರಾಧ ಆಗೈತೆ ಅಂತ ಕೇಳ್ಕೊ. ಏನ್ ಮಗ ಮೇಲ್ಕೆ ಲಾ 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 ಲಾ. ನೀನು ನನ್ನ ಮಗ ಇದ್ದಾಗ ನಿನಗೆ ಯಾವ್ದಾದ್ರು ಕೊಂಕು ಮಾತಾಡಿದ್ರೆ ನೀನ್ ಹೆತ್ತ ತಂದೆ ತಾಯಿ ನೋವಾಗ್ತೈತೆ ಇಲ್ಲ ಹಂಗ ಇನ್ನೊಮ್ಮೆ ಹಿಂಗೆ ಯಾರು ಮಾತಾಡ್ಬೇಡ. ಏ ನಾಗಪ್ಪ, ಇವತ್ತು ಭಾಳ ದೃಷ್ಟಿ ಆಗಿದ್ದಂಗೆ ದೃಷ್ಟಿ ತೆಗಿತೀನಿ. ಭಾಳ ದೃಷ್ಟಿ ಆಗಿದ್ದಂಗೆ ತೆಗಿತೀನಿ, ತಡೀರಿ. ನಾಗಪ್ಪ, ನೀನ್ ಹೋಗ್. ಏ ನಾಗಪ್ಪ, ಬುಸ್. ಸಾವ್ಕಾರ, ಈ ತಿಂಗಳ ಪಿಂಚಣಿ ಬಂದೈತೇನ್ರಿ? ಬರ್ತೈತಿ ಅಂತ ಪೋಸ್ಟ್ ಆಫೀಸ್ ಹೋಗ್ಯಾನ. ಬಂದಿದ್ರೆ ಇಲ್ಲಿಗೆ ತಂದು ಕೊಡ್ತಾನ. ಇಸ್ಕೊಂಡ ಹೋಗಿ ಅಂತ ಸ್ವಲ್ಪ ಕಾಯ ಸಾಕವ. ನನಗ ನಿಮ್ಮ ಹಂಗ ಕಾಯಕ ಪುರ್ಸತ್ತಿಗಿಲ್ಲ. ನನಗೆ 108 ಕೆಲಸಗಳವ. ಹಂಗಾದ್ರೆ ನಾವು ಕೆಲ್ಸಕ್ಕೆ ಹಿಡಿಗಳೇನ? ಅದನ್ನು ಬಾಯ್ ಬಿಟ್ಟು ಹೇಳ್ಬೇಕನ? ನನ್ನ ಗಂಡ ತೀರ್ಕೊಂಡು ಪಿಂಚಣಿ, ನನ್ನ ಮಗ ರಾಜ್ಕುಮಾರನ್ ಪಿಂಚಣಿ ಪೋಸ್ಟ್ ಆಫೀಸ್ ಹೋಗಿ ಇಸ್ಕೊಂಡ ಬರ್ತೀನಿ. ಏ ಸಾಕವ, ಆ ಸಾವುಕಾರನಂತ ಸಾವುಕಾರ ಸುಮ್ನೆ ಅದಾನ. ಸುತ್ತ ಹತ್ತಳಿಗೆ ಪೈಲೋನಾದ ನಾನು ಸುಮ್ನೆ ಅದೀನಿ. ಇನ್ನು ನೀನು ಪಿಂಚಣಿ ಇಸ್ಕೊಂಡ್ ಬರ್ತಿ? ಸಾಧ್ಯವೇ ಇಲ್ಲ. ಇದು ಪ್ರಜಾಪ್ರಭುತ್ವ. ಏ ಸುಬ್ಬಸಪ್ಪ, ನೀನು ಪ್ರಜಾಪ್ರಭುತ್ವ ಕಂಡು ಹೊಡೆ ಹೇಳ್ತೀನಿ. ಪಿಂಚಣಿ ಸಿಗ್ಲಿಲ್ಲ ಅಂದ್ರೆ ಹೋರಾಟ ಮಾಡ್ತೀನಿ. ಹೋರಾಟ? ಹಾ, ಹೋರಾಟ ಹೋರಾಟ. ಎಲ್ಲಿವರೆಗೂ ಹೋರಾಟ? ಪಿಂಚಣಿ ಸಿಗೋವರೆಗೂ ಹೋರಾಟ. ಪಿಂಚಣಿ ಸಿಗೋದು ಅಷ್ಟು ಸುಲಭ ಅಲ್ಲ. ಇದು ಪ್ರಜಾಪ್ರಭುತ್ವ. ಗೊತ್ತಿಲ್ಲ? ಇದು ದೇಶ ಪ್ರಭುತ್ವ. ಬರೋವರೆಗೂ ಈ ಪಿಂಚಣಿ ಹುಡಿನ ಕಟ್ಟುವುದಿಲ್ಲ ನಾ. ಈ ಶತಮಾನದ ಮಾದರಿ ಸ್ವಾಭಿಮಾನದ ಸಾಹಸಿ ಹೆಣ್ಣು ಗುಲಾಮಳಿಗಳೆಲ್ಲ ಸಲಾಮು ಹೊಡೆಯಲ್ಲ ಕುತಂತ್ರವಿಲ್ಲದೆ ಅತಂತ್ರವಾಗದೆ ಸ್ವತಂತ್ರವಾಗಿ ಹೇಳು. ಈ ಶತಮಾನದ ಮಾದರಿ ಹೆಣ್ಣೆ ಇದು. ನಮ್ಮಂತ ಬಾಯಿ ಇರೋರು ಬಾಯಿ ಪಡ್ಕೊಂಡ್ರು ಪಿಂಚಣಿ ಕೊಡೋದಿಲ್ಲ ಅಂತವ್ರದಾಗ ಈಗೀಗ ಈಗಿ ಮಗುಗ ಪಿಂಚಣಿ ಕೊಡ್ತಾರೇನು? ಆಕಿ ಬಾಯಿ ಬಡ್ಕೊಳ್ಳೋದಂತೆ ಹೋರಾಟ ಮಾಡ್ತಾಳಂತ. ಹೋರಾಟ? ಇತ್ತೀಚಿನ ಹೋರಾಟಗಳು ಅದರ ಅರ್ಥನ ಕಳ್ಕೊಂಡವ ಬಿಡು. ಎಷ್ಟೇ ಸಾತ್ವಿಕವಾಗಿ ಹೋರಾಟ ಮಾಡಿದ್ದು ಒಂದು ಅನುಮಾನದ ಕಣ್ಣಿಂದ ನೋಡಂಗಾಗೈತಿ. ಸುಭಾಸ, ಪ್ರಜಾಪ್ರಭುತ್ವದೊಳಗೆ ಹೋರಾಟಕ್ಕೆ ಒಂದು ಅರ್ಥ ಐತೆ. ಅದ್ರ ಮೇಲೆ ನಾವು ಭರವಸೆ ಇರಬೇಕು. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ. ಆ ರಾಜ್ಕುಮಾರ ಮತ್ತು
ಸಾಕವನ ಹೋರಾಟಕ್ಕೆ ಗೆಲುವು ಸಿಕ್ಕರೆ ಅದು ನನ್ಗೂ ಗೆಲುವು ಸಿಕ್ಕಂಗೆ. ಏನ್ ರಾಜಕುಮಾರನು ಏನ್ ಸಾಕವರು. ಮದುವೆಯಾಗಿ 50 ವರ್ಷ ಆಯ್ತು. ನಿನ್ನ ಹೇಳ್ತೀನ ನಿನ್ಗೆ ಅರ್ಥ ಆಗಿಲ್ಲ, ಇನ್ನು ಅವೆಲ್ಲ ಅರ್ಥ ಆಗ್ತಾನ. ಅದು ಕರೆ. ಇದನ್ನ ಸಾರವೈನವರು ನಿಮ್ಮ ಮನೆ ಮುಂದೆ ತಯಾರಿರೋ ಇಲ್ವೋ? ಸಾರವೈನವ್ರಿಗೆ ಹಿಂಗೆಲ್ಲ ಅನ್ಬೇಡ, ಶಾಪ ಗೀಪ ಹಾಕ್ಯಾರ ಮತ್ತೆ. ಏನ್ ಸಾರವೈನವರು ಏನ್ ಸಾರು. ನಮ್ ಪಿಂಚಣಿ ಬರ್ಲಿ, ನಿನ್ ರೊಕ್ಕ ಕೊಡೋದು ಗ್ಯಾರಂಟಿ. ಗ್ರಾಹಕರು ದೇವ್ರ ಸಮಾನ, ದೇವ್ರ ಯಾವಾಗಲೂ ಗ್ಯಾರಂಟಿ ಗ್ಯಾರಂಟಿ ಅನ್ನೋದಿಲ್ಲ. ಆಶೀರ್ವಾದ ಮಾಡಿರ್ಬೇಕು. ನಮ್ ಪಿಂಚಣಿ ಬರೋದು ನಿಶ್ಚಿತ, ನೀ ಚಾ ಕೊಡು ಉಚಿತ, ನಾವು ರೊಕ್ಕ ಕೊಡೋದು ಖಚಿತ. ಅಂದ್ರ ಚಾ ನಾನು ನಿಮ್ಗೆ ಫ್ರೀ ಕೊಡ್ಬೇಕಾ? ನನ್ನ ಹತ್ರ 10 ರೂಪಾಯಿ ಐತಿ, 2 ಚಾ ಕೊಡ. 10 ರೂಪಾಯಿ 2 ಚಾ ಬರಲ್ರಿ ಮಾಜಿ ಬೈದೋನ್ರ. ಯಾಕಂದ್ರೆ ಹಾವಿನ ಜಾಸ್ತಿ ಆಗೈತಿ. ನಮ್ ಪಿಂಚಣಿ ಬರ್ಲಿ, ಚಾ ನನಗೂ ಫ್ರೀ, ನಿನಗೂ ಫ್ರೀ, ಅದು ಅಕ್ಕಿ ಬಂದಲ್ಲ ಅಕ್ಕಿಗೂ ಫ್ರೀ. ನನಗೂ ಫ್ರೀಯಾ? ಮೊದಲು 70, 60, 50 ಅಂತ ಹಗ್ಗನ ಚಕ್ರ ಕಟ್ಟದಂಗ್ ಕಟ್ಟಿ ತೆನಿ ಹೊತ್ಕೊಂಡು ಮ್ಯಾಲಿನ ಮನೆಗೆ ಹೋಗ್ತಿದ್ವಿ. ಆದ್ರ ಈಗೆಲ್ಲ ಐತಪ್ಪ ಕಸುವ. ಅದಕ್ಕೆ ಹೇಳೋದು ನಮಗ್ ಸಪೋರ್ಟ್ ಮಾಡು ಅಂತ. ಇದಕ್ಕ ನಮ್ ಸುಕುಮಾರ್ ಒಪ್ಪಬೇಕಲ್ಲ, ಅವಂಗ ಚಿತ್ತ ತಿಳಿದಂಗ ಮಾಡ್ತಾನ. ಹೊರೆ ಇಳಿಸ್ಬಾರೋ ಸುನೀಲ್. ಅವ ಇಲ್ಲಿರ್ತಾನೆ, ಗೋಲಿ ಬುಗ್ರಿ ಆಡ್ಕೊಂತ ಯಾವಾಗ್ಲೂ ಗರಡಿ ಮನೆ ಕಡೆಗೆ ಇರ್ತಾನೆ. ಎಲ್ಲಿ ಬಿಡಪ್ಪ, ಮೊನ್ನೆ ಪ್ರತಿಭಾ ಕಾರಂಜಿ ಒಳಗ ಹೇಮವ್ವನ ವಿರುದ್ಧ ಸೋತ್ ಮ್ಯಾಲ ಮನ್ಯಾಗ ಮುದ್ದಿ ಕಟ್ಕೊಂತ ಕುಂತಾನ. ಚಾ 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 ಚಂದ್ರಿಕಾಯ ತೇರೆ ಉತ್ತನೆ ಚಾವಲಿ ನಮ್ಮ ಮಾಡಿ ನೀನು ಬಂದಿಯಲ್ಲ, ನಮ್ಮ ಚಿತ್ತರಾಯ ಮಾಡಿ ಓದಿದ ಹಾಗೆಲ್ಲ. ಚಾ 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 ನೋಡು, ನಿಮ್ಗೆ ಎಷ್ಟು ಬೇಕಾದ್ರೂ ಚಾ ಉದ್ರಿ ಕೊಡ್ತೀನಾ ಮತ್ತ? ಯಾಕಂದ್ರೆ ಎರಡನೇವಾಗ ರಾಯಣ್ಣ ನಿಂಬೆ ಹಣ್ಣು ಬಿಸ್ಕಟ್ಟ ನಿಂಬೆ ಹಣ್ಣ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಾ? ಏ ಸಂತು, ನೀನು ಸುಮ್ನೆ ನಮ್ಮಿಬ್ಬರ ಮಧ್ಯೆನೆ ಜಗಳ ಹಚ್ಬೇಡ. ಈಗ ಆಕಿಗೂ ಸೇರಿಸಿ 3 ಚಾ ಕೊಡು. ನಮ್ ಪಿಂಚಣಿ ಬರ್ಲಿ, ಮುಂಚಿನ ರೊಕ್ಕ ಈಗಿನ ರೊಕ್ಕ ಎಲ್ಲ ಚುಕ್ಕ ಮಾಡ್ತೀವಿ. ಪಿಂಚಣಿ ಬಂದ ಕೊಡ್ಬೇಕಾ ಮತ್ತ? ನನಗ ಅವ್ರ ಮೇಲೆ ನಂಬಿಕೆ ಇಲ್ಲಪ್ಪ. ಚಂದ್ರಕಾಯ ತೇರೆ ಉತ್ತನೆ ಚಾವಲಿ
ಲೈಟರ್ ಚಾ ಚಲೋ ಐತೆ ಸಪ್ಸಪ್ಗೆ. ಗುಡಿ ಗುಡಿ ಚಾ ದಾಸಿಗೆ ಏನ್ ಬೇಕಾದ್ರೂ ಸುಳ್ಳು ಹೇಳ್ತೀಯಲ್ಲ. ಫಲನ ನಡೆವೆ ಸುಖದಿ ಇದರೆಯಂ ಫಲನ ಬರ್ರಿ ಕಲಾವಿದ್ರ. ವೀರ ತೀರರೊಳಗನಗು ನೆನೆಸಿ ತೀರರೊಳಗನಗು ನೆನೆಸಿ ರಾಮಚರಿತ ಸಾಮ್ರಾಜ್ಯದ ಸಿರಿಯ ರಾಮಚರಿತ ಸಾಮ್ರಾಜ್ಯದ ಸಿರಿಯ ಕಿರುತಡಿ ತೆರೆಯಲು ಸುಖದಲ್ಲಿ ಬಾಳ್ವೆ ನಿರುತಡಿ ತೆರೆಯಲು ಸುಖದಲ್ಲಿ ಬಾಳ್ವೆ ನಿರುತಡಿ ತೆರೆಯಲು ಸುಖದಲ್ಲಿ ಬಾಳ್ವೆ ಫಲನ ನಡೆವೆ ಸುಖಕ್ಕೆ ತೆರೆಯಲು ಫಲನ ಬಲು ಫಲನ ನಡೆವೆ ಸುಖಕ್ಕೆ ಆ ಮೆರಿ ಮೆರಿ. ಭೀಷ್ಮ ಪಿತಾಮಹ ರವಿಸುತ್ತ ಕರ್ಣ ಭೀಷ್ಮ ಪಿತಾಮಹ ರವಿಸುತ್ತ ಕರ್ಣ ದುಶ್ಯಾಸನನ ಶಕುನಿಗಳಿವರು ದುಶ್ಯಾಸನನ ಶಕುನಿಗಳಿವರು ಬೆಂಬಲ ಬೆಳಗಿದ ತಲೆಯೊಳು ಬಾಳೆ ಬೆಂಬಲ ಬೆಳಗಿದ ತಲೆಯೊಳು ಬಾಳೆ ಸುಖಜಯ ತಲೆಗಳು ಫಲನ ಬಲನ ಬಲು ಸಾಹಸ ಫಲನ ನಡೆವೆ ಸುಖಜಯ. ಕಲಾವಿದ್ರು ಹಾಡಿನ ಗುಮ್ನಾಗ್ ಬಿದ್ರ ಬಾಳೆ ಗುಮ್ನ ಮರಿತಾರ ನೋಡಿ. ಗುರಿ ಕಲಾವಿದ್ರು ಹಾಡಿನ ಗುಮ್ನಾಗ್ ಬಿದ್ರ ಬಾಳೆ ಗುಮ್ನ ಮರಿತಾರ ಅನ್ನಿ. ಗುರಿ ಭಾಳ ಮುಖ್ಯ ಮನುಷ್ಯಾಗ ಗುರಿ ಅಲ್ಲೋ ಗೊಂಗು ಗೊಂಗು. ಅವಂಗ ಕಿವಿ ಬರೋಬ್ಬರಿ ಕೇಳುದಿಲ್ಲ ಅಂತ ಗೊತ್ತಿಲ್ಲ ನಿನ್ಗ. ಕಲಾವಿದ್ರು ಹಾಡಿನ ಗುಂಡೆ ಬಿದ್ರ ಬಾಳೆ ಗುಂಡ ಮರಿತಾರಂತನವ. ಹೌದು ಕಲಾವಿದರಾದ ನಾವು ಕಲೆನ ಬಾಳೆನ ಎರಡು ಒಂದು ಮಾಡೋ ಹಠಕ್ಕೆ ಬೀಳುತ್ತೇವೆ. ಆದ್ರೆ ಈ ಸಮಾಜದೊಳಗ ಕಲೆನ ಬ್ಯಾರೆ ಬಾಳೆನ ಬ್ಯಾರೆ ಅವು ಎರಡು ಯಾವತ್ತೂ ಒಂದಾಗೋದಿಲ್ಲ. ಕಡಿದು ನನ್ನಂತ ಕಲಾವಿದರು ಕಾಂಜಿ ಪಿಂಜಿ ಪೋಸ್ಟ್ಮನ್ ಎಲ್ಲ ನಂತರ ಕಾಕೊಂತ ಕುಂದಿರ್ಬೇಕು ಪಿಂಚಣಿ ಸಲುವಾಗಿ. ಅದೇನ ನೀವ ಹೇಳ್ತಿಲ್ಲ ಬಾಳೆವು ಅದನ್ನ ಮಾಡಾಕ 10 ರೂಪಾಯಿ ಬೀಡಿ ಉದ್ರಿ ಕೊಡ್ರಿ ಅಂದ್ರ 100 ರೂಪಾಯಿ ಸಾಲ ಕೊಡ್ರಿ ಅಂದ್ರ ನಮಗ್ ನೋಡೋ ರೀತಿನ ಬ್ಯಾರೆ ಇರ್ತೈತಿ. ಆಗ ಈ ಕೈ ಕಲಾವಿದನ ಕೈ ಆಗಿರೋದಿಲ್ಲ. ಕಂಜಸು ನಯನೇ ಕಂಜಸು ನಯನೇ ಕಂಜಸು ನಯನೇ ಗಣಗುಣ ಸದನಿ ಹರಿದವಿ ಸೋಚೆ ಶಭಾಷ್. ಒನ್ಸ್ ಮೋರ್ ಅಂದಿ ಆ? ಸುವಿಲಾಸಲೋಲ ಗಣ ನೀಲಪಾಲ ಪುಣಕ್ಕೆ ಮೋಹಜಾಲೆ ನೀಲವಂತ ನೀಲನೇಕ ನೀಲವಂತ ನೀಲ ಸುರಪನಾರಿ ಜನಮ ಬೀರ ಧರ್ಗಿತ ಪರಿ ಪರಿ ರಂಜಿ ಪಳಿ ತರುಣಿ ಅಂದ್ಕೊಳ್ಳಿ ನೆನಪಾತ್ ನೋಡು. ರಾಜಪ್ಪ, ನೀ ಮೆಟ್ರಿಕುಲೇಷನ್ ಓದುವಾಗ ಕುಸುಮ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಿದ್ದೀಯಲ್ಲ? ಆಕಿನ ಮದುವೆ ಮಾಡ್ಕೋಬೇಕು ಅಂತ ಹಠ ಇಟ್ಟಿದ್ದಿ, ಆದ್ರೆ ಅವರಪ್ಪ ಒಪ್ಲಿಲ್ಲ. ಚೆಲುವೆ ಎಲ್ಲಿರುವೆ ಈಗ ಎಲ್ಲಿದ್ದಾಳ ಕುಸುಮ? ಹಸಿರು ಲಂಗಾದವನಿ, ಹಸಿರು ಬಳೆ, ಜೋಡ್ ಜಡೆಗೆ ಕೇಸರಿ ರಿಬ್ಬನ್ ಕಟ್ಕೊಂಡು ಬರ್ತಾ ಇದ್ಲು. ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಕುಸುಮಾನ್ ಕೂಡ ವಾಕಿಂಗ್ ಹೋಗಿದ್ದೇನೋ, ಆ ನೆನಪ ಚಂದಲ್ಲೇನೋ. ನೆನಪ ಏನಪ್ಪ? ಏ ಕಲಾವಿದ, ನೆನಪ ಚಂದ ಅಂತ ನೋಡವ, ಹೌದಾ? ಹೂಕಿ ಹೂಕಿ ಒಂದು ಬಹಳ ದಿನ ಆತ. ಮುಖ್ಯ ಅಲ್ಲೋ, ನೆನಪು ನೆನಪ ಚಂದ ಅಂತನವ. ಓ ನೆನಪ ಚಂದ. ಹಾ, ಹೌದು, ನಾವಿವತ್ತ ಬದುಕಿರೋದ ನಿನ್ನೆ ನೆನಪಿನ್ಯಾಗ, ನಾವು ನಾಳೆ ಕನಸು ಕಾಣೋದು ಇವತ್ತಿನ ನೆನಪಿನ್ಯಾಗ.
ಈ ನೆನಪು ಅನ್ನೋದು ಒಂದು ಇರದಿದ್ರ ಈ ಮನುಷ್ಯನ ಬಹಳ ವಜನ ಆಗ್ತಿತ್ತು. ಬಸ ಆ ಕುಸುಮ ಒಮ್ಮೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಂಡಿದ್ಲು, ಆಕಿ ಈಗ ಅಜ್ಜಿ ಆಗ್ಯಾಳೆ. ನಿನಗೆ ಗೊತ್ತಾತು? ಬಿಳಿ ಕೂದಲು ಬಂದ್ಯಾವೋ. ನೀನೇ ಯಯಾತಿ ಮಹಾರಾಜ ನೋಡು, ಪ್ರಾಯ ಹಂಗ ಇರತ್ತೆ. ಬಸ ಸುಬಸ, ನೀನು ಯಾರು ಪ್ರೀತಿ ಮಾಡಿದ್ದೇನೋ? ಇಲ್ಪ, ನಾ ಅದ್ರ ಗೊಡವಿಗೆ ಹೋಗ್ಲಿಲ್ಲ. ನಿನ್ನ ಯಾರು ಪ್ರೀತಿ ಮಾಡ್ತಾರ ಬಿಡು, ಪ್ರೀತಿ ಮಾಡೋ ಮಸಡೆ ಆಯ್ತು. ನನ್ ಮಸಡಿಗೆ ಏನಾಗಿತ್ತು ಏನೋ ಹಂಗೊಂದು ಹಿಂಗೊಂದು ವಯಸ್ಸಿನ ಗೆರಿ ಮೂಡಿರ್ಬೋದು. ಪ್ರಾಯದಾಗ ಹಂಗ ಚೆಲುವ ಇದ್ದಂಗಿದ್ದಿ. ಅಜ್ಜಾರ ಮಠದಾಗ ಕುಸ್ತಿ ಹಿಡಿಯ ಕಣ ಚಿಳಿದ್ರ ಕುಸ್ತಿ ನೋಡಕ್ ಬಂದ ಸುತ್ತ 10 ಹಳ್ಳಿ ಮಂದಿ ಏ ಸುಭಾಸ ಅಂಗಿ ಬಿಚ್ಚೋ, ಏ ಸುಭಾಸ ಅಂಗಿ ಬಿಚ್ಚೋ, ಸುಭಾಸ ಅಂಗಿ ಬಿಚ್ಚೋ ಅಂತ ಅವಾಗ ಅಂತಿದ್ರು. ಇವಾಗಲ್ಲ. ವಯಸ್ಸಾದ್ರು ಸೊಕ್ಕು ಮುರಿದಿಲ್ಲ ನೋಡಿ ಒಂದು. ನಿನ್ನಂತ ಮಣ್ಣನ್ ಕೂಡ ನನ್ನ ತಂಗಿ ಸೌಭಾಗ್ಯ ಅದ್ ಹೆಂಗ್ ಬಾಳೆ ಮಾಡಿದ್ಲೋ ಏನೋ. ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ನಮ್ದು ಮೊದ್ಲಿನ ಪ್ರೀತಿ ಅಲ್ಲ, ಮದ್ವೆ ಆದ್ಮೇಲಿನ ಪ್ರೀತಿ. ನನ್ನ ಹೆಂಡತಿ ಪ್ರೀತಿ ಮುಂದ ಬೇರೆ ಯಾವುದು ಸರಿಸಾಟಿ ಇಲ್ಲ. ಹಿಂದೆ ತಕೋ ನಾನಿನ್ನಲಿ ಬೇರೆ ಒಂದ ಮನಸ್ಸಾಗಿದೆ. ನನ್ನ ಹೆಂಡತಿ ಸೌಭಾಗ್ಯನ ಪ್ರೀತಿ ನೋಡಿ ಆ ದೇವ್ರಿಗೂ ಅಸೂಯೆ ಆಗಿರ್ಬೇಕು. ಅದಕ್ಕ ಆಕಿನ ಲಘೂನ್ ಕರ್ಕೊಂಡು ನನ್ನ ಒಬ್ಬಂಟಿ ಮಾಡಿಬಿಟ್ಟ. ಈ ಬಂಧನ ಬಹುಜನ್ಮದ ಕಥೆಯೊಂದು ಮನ ಹೇಳಿದೆ. ಬೇಸರ ಮಾಡ್ಕೋಬೇಡ ನೋಡು, ನೀನು 3 ಜನ್ಮದ ಗತಿ. ನಾವು ತಿರುಗಿ ಪ್ರಾಯಕ್ಕೆ ಹೋಗಿವೆ ಅನ್ಕೋ, ಆಗಿನ ಮಜಾನೇ ಬೇರೆ. ಸ್ನೇಹ ಮಾಡಬೇಕಿಂತವಳ, ಸ್ನೇಹ ಮಾಡಬೇಕಿಂತವಳ ಒಳ್ಳೆ ಮೋಹದಿಂದ ಬಂದು ಕೂಡುವಳ. ಏನಾತೋ? ಸ್ನೇಹ ಮಾಡಬೇಕಿಂತವಳ, ಸ್ನೇಹ ಮಾಡಬೇಕಿಂತವಳ ಒಳ್ಳೆ ಮೋಹದಿಂದಲಿ ಬಂದು ಕೂಡುವಂತವಳ. ಸ್ನೇಹ ಮಾಡಬೇಕಿಂತವಳ ಚಂದ್ರ ಕಾಳಿ ಸೀರಿ ಬಿಟ್ಟು ದಿವ್ಯಕ್ಕೊಮ್ಮೆ ವಾಕ್ಯ ಕುಬಸ ಬಿಟ್ಟು ಬಂದಾಳೋ ಮಂದಿರ ಬಿಟ್ಟು 4 ಮಂದಿಯೊಳು ನಾಚುವೆಳಿಟ್ಟು. ಬಂದಾಳೋ ಮಂದಿರ ಬಿಟ್ಟು 4 ಮಂದಿಯೊಳು ನಾಚುವೆಳಿಟ್ಟು. ಸ್ನೇಹ ಮಾಡಬೇಕಿಂತ ಎಂತಾಗಿ ಸ್ನೇಹ ಮಾಡಬೇಕು? ಒಳ್ಳೆ ಮೋಹದಿಂದ ಬಂದು ಕೂಡುವಂತವಳ ಸ್ನೇಹ ಮಾಡಬೇಕು. ಕಲಾವಿದ, ನೀನು ಯಾರು ಪ್ರೀತಿ ಮಾಡಿದ್ದೀನೋ? ಪ್ರೀತಿ ಮಾಡಿದ್ಯೇನೋ? ನಿನ್ನದೇ ನೆನಪು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ನಾನು ಎಮ್ಮೆ ಕಾಯಬೇಕಿದ್ದೆ. ಆಕಿ ಕಟ್ಟಿಗೆ ಕಡಿಯಾಕ ಅಡವಿಗೆ ಬರ್ತಿದ್ಲು. ನನ್ನನ್ನು ನೋಡಿ ಕಿಸಕ್ಕಂತ ನಕ್ಕು ಓಡಿ ಹೋಗಿದ್ಲು. ಅವಳ ನಗುವಿನ ಇಡಿಯಾಗಿ ಹಚ್ಚ ಹಸನಾಗಿತ್ತು ನನ್ನ ಎದೆ ಹಂಗ. ಆಮೇಲೆ ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ. ದಿನ ಹಂಗ ನೆಗೆ ಚಲೋ ಆಟ ನಡೆದಿತ್ತು. ನಾನು ಒಂದಿನ ಗಟ್ಟಿ ಧೈರ್ಯ ಮಾಡಿ ಆಮದು ಮರದ ಮರಿ ನಿಂತು ಇಲ್ಲಿ ಬಾ ಅಂತ ಕರೆದೆ. ಬಂದ್ಲು. ಹಗಲಲ್ಲಿ ತಿರುಗಿ ಬಳಲಿದೆ, ಈರುಳಲಿ ಬಯಸಿ ಹೊರಡಿದೆ.
ಸಾಕ್ಷಿಯಾಗಿ ಹೇಳ್ತೀನಿ, ಆ ಮೋಡದ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ನಿನ್ನನ್ನ ಬಹಳ ಹಚ್ಕೊಂಡಿನಿ ಅಂತ ಅನಿಸ್ತೈತಿ. ಕಡಲಿಂದ ಬೇರೆಯಾಗಿ ತೇಲಾಡುವ ಮೋಡವಾಗಿ. ಆಮೇಲೆ ಒಮ್ಮೆ ಆಕಾಶದ ಕಡೆ ನೋಡಿದ್ಲು, ಒಮ್ಮೆ ವಾರಿಗೆ ನಿಲ್ಲೆ ನನ್ನ ಕಡೆ ನೋಡಿದ್ಲು, ಹೆಬ್ಬೆರಳಿಂದ ನೆಲ ಕೆರಲು, ಕೆಮ್ಮು ಬರದೇ ಇದ್ರು ಕೆಮ್ಮಿದ್ದು. ಕರಗುತ್ತ ಕರೆಗೆ ಇಳಿಯುವುದು, ಹರಿಯುತ್ತ ಕಡಲ ಬೆರೆಯುವುದು, ಬಾಳಿನ ಮಗನಿದು. ನಾನು ನಿನ್ನ ರಾಣಿ ಹಂಗ ನೋಡ್ಕೊಂತೀನಿ, ನನ್ನ ಮದುವೆಯಾಗ. ಹೌದಾ? ಆಗಲೇ ಏನೋ ಅಂದ್ರಿ? ಅದ ನಾನು ನಿನ್ನ ಮಹಾರಾಣಿ ಹಂಗ ನೋಡ್ಕೊಂತೀನಿ, ನನ್ನ ಮದುವೆಯಾಗ. ಅದಕ್ಕ ಅವಳೇನಂದ್ಲು? ಲಾ 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 ಲಾ. ಲಾ 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 ನಿಮ್ ಜಾತಿನ ಬ್ಯಾರೆ? ಲಾ 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 ಲಾ. ಲಾ 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 ಲಾ. ನಮ್ ಜಾತಿನ ಬೇರೆ, ನಿಮ್ ಜಾತಿನ ಬೇರೆ ಅಂತ. ಕಲಾವಿದ, ಕುಲದಲ್ಲಿ ಕೀಳು ಯಾವುದು ಹುಚ್ಚಪ್ಪ, ಮತದಲ್ಲಿ ಮೇಲ್ ಯಾವುದು? ಹೇಳು, ಒಂದು ಪದ ಅನ್ನು ಹಂಗ. ಹಾ, ಕುಲದಲ್ಲಿ ಕೀಳೆ ಆಗುವುದೋ ಹುಚ್ಚಪ್ಪ, ಮೈಯಲ್ಲಿ ಆಗುವುದೋ. ಆವತ್ತು ಊರು ಬಿಟ್ಟಾವ, ಸೀದಾ ಗದಗಿ ಹೋಗಿ ಅಲ್ಲೇ ಹೊಳೆ ಹುಚ್ಚೇಶ್ವರ ನಾಟಕ ಕಂಪನಿ ಹಾಕಿದ್ರು. ಕನ್ನಡ ನಾಡಿನ ಅಲ್ಲಿ ಕಸ ಹೊಡಿ ಕೆಲ್ಸಕ್ಕೆ ಸೇರ್ಕೊಂಡಿ, ವಾಚ್ಬಿಡ್ಕಿ ಕೆಲಸ ಮಾಡಿದ್ನಿ, ಟಿಕೆಟ್ ಹರಿದ್ನಿ. ಯಾರಾದ್ರೂ ಪಾಠ ಬಿಟ್ಟು ಹೋದ್ರೆ ಸಣ್ಣ ಪುಟ್ಟ ಪಾಠ ಮಾಡಿದ್ನಿ. ರಸಿಕರ ಮನವ ಅಲ್ಲಿಂದ ಸೀದಾ ಗರುಡ ಸದಾಶಿವರಾಯರ ಕಂಪನಿ, ಗುಬ್ಬಿ ವೀರಣ್ಣನವರ ಕಂಪನಿ, ಸುಳ್ಳುದ ದೇಸಾಯಿಯವರ ಕಂಪನಿ, ಏನಿಗೆ ಬಹಳಪ್ಪನವರ ಕಂಪನಿ. ಸೂರ್ಯಗೊಂಡ ನಾಯಕ ಆಹಾ, ಏನಿಗೆ ಬಹಳಪ್ಪನವ್ರ ಮಗ ನಟರಾಜ, ನಟ ಅಂದ್ರೆ ನಟ. ರಂಗನಾಯಕ ಪಾಪ ನಟರಾಜ. ರಂಗನಾಯಕ. ಅಲ್ಲೋ, ನೀನ್ ಇಷ್ಟೆಲ್ಲ ಮಾಡಿದ್ರು ಸರ್ಕಾರದವರು ಪ್ರಶಸ್ತಿ ಗಿಸತಿ ಕೊಡ್ಲಿಲ್ವೇನೋ? ಅದೇನೋ ರಾಜ್ಯೋತ್ಸವ ಪ್ರಶಸ್ತಿ, ಅದು ಬಂದ್ರೆ ಸೈಟ್ ಕೊಡ್ತಾರೆ, ಮನಿ ಕಟ್ಬೋದು. ಮನಿ ಯಪ್ಪ, ನೀವು ಕಟ್ಟಿಸಿರುವ ಮನ್ಯಾಗ ನಿಮಗೆ ಇರಾಕ ಆಗ್ಬೋದು. ಇನ್ನ ಈ ಸರ್ಕಾರದ ಹಂಗಿನ ಮನಿ ನನಗ್ಯಾಕೋ? ನನಗೆ ನನ್ನ ಹಾಡಿನ ಗುಂಗ ಸಾಕು.
ಮೋಹದ ಹೆಂಡತಿ ತೀರಿದ ಬಳಿಕ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಿಂದಿನಾತು ಸಾವು ನೋವಿಗೆ ಸಾರುವ ಬೀಗರ ಮಾತಿನ ಹಂಗೊಂದು ನನಗ್ಯಾತು ಮಾತಿನ ಹಂಗೊಂದು ನನಗ್ಯಾತು ಮೋಹದ ಹೆಂಡತಿ ತೀರಿದ ಬಳಿಕ ಕರೆ ಕಲಾವಿದ ಹೇಳ್ತಿರೋದು 100% ಕರೆ ಐತಿ. ಎಲ್ಲ ಇದು ಏನು ಇಲ್ದಂಗಿ ಆಗೋ ಈ ಸ್ಥಿತಿ ಐತಲ್ಲ ಅದು ಯಾರಿಗೂ ಬರಬಾರ್ದು. ಹಾ ಸುಭಾಸ, ಚಂದ್ರಪ್ಪ ಬೆಂಗಳೂರಿಗೆ ಮಗನ ಕಡೆ ಹೋದು ಇನ್ನೂ ವಾಪಸ್ ಬಂದಿಲ್ಲೇನೋ? ಏನಪ್ಪ ಏ ಕಲಾವಿದ, ಚಂದ್ರಪ್ಪ ಮಗನ ಕಡೆ ಹೋದವ ಬಂದಿಲ್ಲೇನೋ ಬೆಂಗಳೂರಿಂದ? ಓಹೋ ಬೆಂಗಳೂರು ಕಥೆನ 1989ರೊಳಗ ಹುಟ್ಟಿಗಿರಂಗ ರಂಗಮಂದಿರದ ಒಳಗ ಅಶ್ವತ್ಥಾಮ ನಾಟಕ ಹಚ್ಚಿದ್ರು. ಹೆಂಗಿತ್ತು ಅಂದ್ರ ಪವನಿಸಿಯ ಪಾಂಡವರ ಪ್ರಕಾಶ ನಿತ್ಯೋ ಓ ಪಾಂಡುನಂದನರೇ, ಮೋಸವೆಂಬುದು ಎಲ್ಲಿಯವರೆಗೆ ವಿಸ್ತರಿಸಿ ನಿಲ್ಲುವುದು ಸಾತ್ವಿಕತೆಯ ಸೋಗಿನಂತೆ. ಕಾಣಿರೋ ಕಾಣಿರಿ, ಸೇಡೆಂಬ ಸೈತಾನ ನಿಷ್ಕರುಣಿ. ಆ ಸೇಡೆಂಬ ಸೈತಾನ ನಿಮ್ಮನ್ನು ಬೆಂಬಡದ ಕಾಣಿಕೆ ಮಾತ ಪ್ರಕಾರಗಳಲ್ಲಿ ನೆತ್ತರದ ನೀರಿಗಾನೆ ನಿಮ್ಮ ಐವರ ಸಿರಗಳನ್ನು ಕಡಿದು ಎಡಗೈಯಲ್ಲಿ ಹಿಡಿದು ಕಿರು ಬೆರಳಿನಲ್ಲಿ ಎಳೆದು ಒಯ್ಯುವೆ. ನಿಷ್ಪಾಂಡವ ಪೃಥ್ವಿ, ನಿಷ್ಪಾಂಡವ ಪೃಥ್ವಿ. ಏನಂದೆ? ಒಂದ್ಸ್ಕೊಂಡೆ? ಗಮನಿಸಿ ನಿನ್ನ ಡೈಲಾಗ್ ಬೇಡ. ಚಂದ್ರಪ್ಪ ಎಲ್ಲದಲ್ಲ. ಚಂದ್ರಪ್ಪ ಬೆಂಗಳೂರಿಗೆ ಇಲ್ಲಿ ನನ್ನ ಕೇಳ್ತವ, ನಿನ್ನ ಕೇಳಬೇಕು. ನಾನು ಪೋಸ್ಟ್ ಆಫೀಸ್ಗೆ ಹೋಗಿದ್ದೀನಿ. ಅಲ್ಲಿರ್ಲಿಲ್ಲ ಸುಳೆ ಮಗ ಪೋಸ್ಟ್ ಮ್ಯಾನ್. ಯಾಕೋ ಮಾಲೀಕ? ನಾನು ದೇಶದ ರಕ್ಷಣೆ ಮಾಡಕ್ ಹೋಗ್ಬೇಕು. ಆ ಪೋಸ್ಟ್ ಮ್ಯಾನ್ ಬಂದಿಲ್ಲ, ಪಿಂಚಿನಿಗೂ ಬಂದಿಲ್ಲ. ನಿನ್ನ ಪಿಂಚಣಿಗೂ ದೇಶದ ರಕ್ಷಣೆಗೂ ಏನೋ ಸಂಬಂಧ? ಪಾಕಿಸ್ತಾನದಿಂದ ಸೈನಿಕರು ಒಳನುಸೆಳ್ಳತಾರ. ಚೈನಾದಿಂದ ಸೈನಿಕರು ಒಳನುಸೆಳ್ಳತಾರ. ನಾನು ದೇಶದ ರಕ್ಷಣೆ ಮಾಡಕ್ ಹೋಗ್ಬೇಕು. ಜಾರಿಗೆ ಹೋಗಿಲ್ಲ. ಏ ಮಾಲೀಕ, ಎಷ್ಟು ಬೇಕು ನಿನಗೆ ರೊಕ್ಕ? 10 ರೂಪಾಯಿ, ಒಂದು 10 ರೂಪಾಯಿ. 10 ರೂಪಾಯಾ? ಥ್ಯಾಂಕ್ ಯು. ನಿಮ್ಮಂತ ದೇಶ ಪ್ರೇಮಿಗಳು ಇರೋದ್ರಿಂದನೇ ಭಾರತ ದೇಶ ಇನ್ನು ಭೂಮಿ ಮೇಲೆ ಉಳಿದಿರೋದು. ನಾನು ದೇಶದ ರಕ್ಷಣೆ ಮಾಡಿ ಬರುತ್ತೇನೆ. ನಿಮಗೇನು ಬರ್ಬಾರ್ದ ವಯಸ್ಸು ಹೋಗ್ತೈತಾ ಬರ್ತದ? ಮುದುಕರು ಹಂಗಿರ್ಬೇಕು, ಯುವಕರು ಹೆಂಗಿರ್ಬೇಕು? ಮುದುಕರಂಗಿರ್ಬೇಕು, ಯುವಕರಂಗಿರ್ಬೇಕು. ಆಗ ಮಾತ್ರ ಒಂದು ದೇಶ ಕಟ್ಬೋದು, ಒಂದು ರಾಜ್ಯ ಕಟ್ಬೋದು, ಒಂದು ಜಿಲ್ಲೆ ಕಟ್ಬೋದು, ಒಂದು ತಾಲೂಕು ಕಟ್ಬೋದು, ಒಂದು ಮನೆ ಕಟ್ಬೋದು, ಒಂದು ಏನ್ ಕಟ್ಬೋದು? ನಮ್ಮನ್ನು ನಾವೇ ಕಟ್ಕೋಬಹುದು. ಕೇಳಿರಿ, ಭಾರತದ ಸತ್ತ ಪ್ರಜೆಗಳೇ
ಸಂಬಂಧನ ಇಲ್ಲ ನಂಗೆ ಬಿಟ್ಟುಂಟ್ಲು. ಆದ್ರೆ ಉಷ್ಟು ಮಾತ್ರ ಕಡಿಮೆ ಆಗ್ಲಿಲ್ಲ. ಹುಚ್ಚಂದ್ಯ ಇಲ್ಲಿ ಎಲ್ಲರಿಗೂ ಒಂದೊಂಥರ ಹುಚ್ಚು ಹಿಡಿದಿರ್ತೈತಿ. ಕೆಲವರಿಗೆ ಪ್ರೀತಿ ಮಾಡುವ ಹುಚ್ಚು, ಕೆಲವರಿಗೆ ನೌಕರಿ ಮಾಡುವ ಹುಚ್ಚು, ಕೆಲವರಿಗೆ ರೊಕ್ಕ ಮಾಡುವ ಹುಚ್ಚು, ಇನ್ನು ಕೆಲವರಿಗೆ ಹೆಸರು ಮಾಡುವ ಹುಚ್ಚು, ಇನ್ನೊಂದಿಷ್ಟು ಜನಕ್ಕ ಹುಚ್ಚಿಂದ ಹುಚ್ಚು ಹಿಡಿದಿರ್ತೈತಿ. ಭಾರತದ ಸಪ್ತ ಪ್ರಜೆಗಳೇ ಹಾಗೂ ಹಿರಿಯ ನಾಗರಿಕರೇ, ಚಿಂತಿಸುವ ಅಗತ್ಯವಿಲ್ಲ. ನಾನು ದೇಶ ರಕ್ಷಣೆ ಮಾಡಿ ಬಂದಿದ್ದೇನೆ. ಹೆಣ್ಣು ಮಾಡಿ ಬಂದೆಪ್ಪ ದೇಶದ ರಕ್ಷಣೆನ. 2 ಮಿರ್ಚಿ 1 ಒಗ್ಗರಣೆ. 10 ರೂಪಾಯಿ ಕೊಟ್ಟಿದ್ದಲ್ಲೋ. ನೀನ್ 10 ರೂಪಾಯಿ ತಗೊಂಡು ಬಸ್ನಾಗ ಬಂಡೆ ಹೋಗಿದ್ರೆ ದೇಶ ಸುತ್ತೋಗಿರೋದು. ಅದಕ್ಕ ನಾನು ಚುಕುಮುಕು ಚುಕುಮುಕುಯ್, ಚುಕುಮುಕು ಚುಕುಮುಯ್ ಮಂದ ಹೋಗಿದ್ರೆ ಅದು ಮುರ್ದಿ ಶಂ ಇಷ್ಟು ಗುಂಡು ಆಯ್ತೋಪ್ಪ. ನಾವಲ್ಲ ವೈರಿ ಪಡೆಯೋರು. ಮತ್ ನೀವೇನ್ ಮಾಡಿದ್ರಿ? ಅಬ್ಸರ್ವ್ ಮಾಡಿದ ನಿಂಬೆ ಮಂದಿಸ್ಕೊಳ್ಳೋಲ್ವಾ? ಅದನ್ನು ವೈರಿಗಳ ಮೇಲೆ ಎಸಿದ್ವಿ, ಅವರೆಲ್ಲ ಸತ್ರು, ದೇಶ ರಕ್ಷಣೆ ಆಯ್ತು. ಅದಕ್ಕ ಅವ್ರೇನ್ ಕೊಟ್ರು? ರಾಷ್ಟ್ರಪತಿಗಳು ಕರೆದು ಪರಮ ವೀರ ಚಕ್ರ ಪ್ರಶಸ್ತಿ ಕೊಡ್ತೀನಂದ್ರು. ಅದಕ್ ನೀವೇನಂದ್ರೆ? ಬೇಡ ಅಂದೆ. ಯಾಕ? ದೇಶಕ್ಕಾಗಿ ದೇಶದ ರಕ್ಷಣೆ ಮಾಡ್ತೀನಿ ಹೊರತು ಪ್ರಶಸ್ತಿಗಾಗಿ ಅಲ್ಲ ಅಂದೆ. ಅದಕ್ಕೆ ಅವ್ರೇನಂದ್ರು? ಊರಿಗೆ ಹೋಗಿ ರೆಸ್ಟ್ ಮಾಡಂದ್ರು. ಅದಕ್ಕೆ ನಾನೀಗ ರೆಸ್ಟ್ ಮಾಡ್ತೀನಿ. ಆ ಪೋಸ್ಟ್ ಮ್ಯಾನ್ ಮುಂದೆ ಹೆಸರೇ ನನ್ನಿಂದ ಏನು ಲಾಭ ಇಲ್ಲಂದಿ. ನಮ್ಮವ್ವ ಆಡ್ದಂಗ ಆಡುವ ನೀವು ಒಬ್ನ ಅವ್ವನ ಧ್ವನಿಯಾಗ ಒಂದು ಹಾಡಾಡು. ಸುಮ್ಮನೆ ಮಲಗೋ ಸಣ್ಣ ಜೋ ಜೋ ಲಾರಿ ಜೋ 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 ಹತ್ತಿಯ ಮರಗೆ ಬಂದಿತು ಗುಮ್ಮ ಅಲಿಯಾರನ್ನ ಕೊಂದಿತು ಗುಮ್ಮ. ಸುಮ್ಮನೆ ಮಲಗೋ ಸಣ್ಣ ಜೋ 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 ಲಾಲಿ ಜೋ ಜೋ ಜೋ. ಚಂದಾಗ ಆಡು. ಭವಾನಿ ಸುಪರಮಾತ್ಮ ಶ್ರೀ ವೆಂಕಟೇಶ, ಭವಾನಿ ಸುಪರಮಾತ್ಮ ಶ್ರೀ ವೆಂಕಟೇಶ, ಮನದಮ್ಮ ಕಲ್ಲಿಗೆ ಹಾಸಿದ್ದಾನೆ, ಮನದಮ್ಮ ಕಲ್ಲಿಗೆ ಹಾಸಿದ್ದಾನೆ, ಸತ್ತರಿ ವಾಸ, ಸತ್ತರಿ ವಾಸ, ಸತ್ತರಿ ವಾಸ. ಸುಮ್ನಿರೋ. ರಾಷ್ಟ್ರಪತಿಗಳು ರೆಸ್ಟ್ ಮಾಡಕ್ಕೆ ಹೇಳಲ್ಲ, ಸುಮ್ನಿರೋ. ಸುಮ್ನಿರೋ ಕಪ್ಸುಳ ಮಗ್ನ. ಬಾರೋ ಚಂದ್ರಪ್ಪ, ನಿನ್ನ ನೆನೆಸ್ತಿದ್ದೀವಿ ನೋಡು. ಎಲ್ಲಿ ಹೊಂಟಿಯೋ? ಇಲ್ಲೇ ಪೋಸ್ಟ್ ಆಫೀಸಿಗೆ ಹೋಗಿ ಬರ್ತೀನಿ. ಪಿಂಚಣಿ ಬಂದೈತೆ ನೋಡ್ಕೊಂಡ್ ಬರಕ. ಪೋಸ್ಟ್ ಮ್ಯಾನ್
ಮಗನ್ ಮನಿ ಮೆಟ್ಲಿನ ಮೇಲಿಂದ ಬಿತ್ತು. ಎಲ್ಲ ಇವನ ಅದನ್ನು ಎಷ್ಟು ನಕ್ಕೊಂತ ಹೇಳ್ತೀವೋ ಚಂದ್ರಪ್ಪ. ನಿನ್ನ ನೋಡಿದೆ ಒಮ್ಮೆ ನನಗ ಅಣ್ಣವ್ರ ಸಿನಿಮಾದ ಒಂದು ಹಾಡು ನೆನಪಿಗೆ ಬರ್ತದ ನೋಡು. ಆಡಿಸಿ ನೋಡು ಕೇಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಡೆಯಬಾರದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು. ದವಾಖಾನಿ ತೋರಿಸಿಯೋ ಇಲ್ಲ? ತೋರ್ಸನಪ್ಪ ನನ್ ಮಗ ಸರ್ಕಾರ ದವಾಖಾನಿಗೆ. ಸರ್ಕಾರ ದವಾಖಾನಿಗ? ಹಾ, ದೊಡ್ಡ ಸರ್ಕಾರ ದವಾಖಾನಿ. ಈ ಅಲ್ಲೇ ನೋಡ್ತಿಯಲ್ರಿ ರೋಗಿಗಳ. ಹೌದು, ಅಲ್ಲೊಬ್ರು ಡಾಕ್ಟರ್ ಇದ್ರಲ್ಲ. ನಾನು ಹೋಗಿದ್ದೆ. ಹೆಂಗ ನೋಡ್ಕೊಂಡಪ್ಪ ಮಗ? ಹೆಂಗ್ ನಡ್ಕೊಂಡು ಸೊಸಿ? ನಿನಗೆಲ್ಲಾದ್ರೂ ಒಂದು ಆಸರೆ ಇತ್ತು, ಹೌದಲ್ಲ? ಮೂಗನ ಕಾಡಿದರೆ ಸವಿ ಮಾತನು ಆಡುವನೇನು. ಮಗನೂ ಆಸರಾಗ್ಲಿಲ್ಲ, ಸೊಸಿನೂ ಆಸರಾಗ್ಲಿಲ್ಲ. ಆಸರಾಗಿದ್ದು ಲಾ 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 ಲಾ. ಈ ಊರ್ಗೋಲ್ ಬಂದ. ಯಾಕೋ ಏನಾತೋ ಅಂತದ್ದು? ನನ್ನ ಮಗ ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದು ನನ್ನ ಮ್ಯಾಲಿನ ಪ್ರೀತಿಗಲ್ಲ. ಮತ್ತೆ ನನ್ನ ಸೊಸಿ ಬಾ ಬಾ ಅಂತ ತುಂಬಾ ಬಿದ್ದಿದ್ದು ನನ್ನ ಮ್ಯಾಲಿನ ಗೌರವಕ್ಕೂ ಅಲ್ಲ. ಮಗ ಸೊಸಿ ಇಬ್ರು ಕೆಲ್ಸಕ್ಕೆ ಹೋದಾಗ ಮಕ್ಕಳನ್ನ ನೋಡ್ಕೊಳಕ್ ಒಂದ್ ಆಳ್ ಬೇಕಲ್ಲ, ಅದಕ್ಕೆ ನನ್ನ ಕರ್ಕೊಂಡು ಹೋಗಿದ್ರು. ಈಗ ನನ್ನನ್ನ ನೋಡ್ಕೊಳಕ್ ಒಂದ್ ಆಳ್ ಬೇಕಲ್ಲ, ವಾಪಸ್ ಕಳ್ಸಿದ್ರು. ನಿನ್ನ ಬಾಳು ನಮ್ಮಂಗಾತ. ನಮ್ ಗೆಳೆಯ ಒಬ್ಬ ರಾಜಧಾನಿ ಒಳಗ ರಾಜನಂಗ ಅದನ ಅಂತ ಅನ್ಕೊಂಡಿದ್ವಿ. ಪಾಪ ಚಂದ್ರಪ್ಪ, ಆಡು ಮುಟ್ಟದ ಸೊಪ್ಪಿಲ್ಲ. ಚಂದ್ರಪ್ಪ ಮಾಡಿದ ಕೆಲಸ ಇಲ್ಲ. ದುಡ್ದು ಮಗನ್ ಓದಿಸಿ ಇಂಜಿನಿಯರ್ ಮಾಡ್ದ. ಆದ್ರೆ ಮಗ ನೋಡಿದ್ರೆ ಹಿಂಗೆ ನೋಡು. ಹಿಂಗ ಅಂದ್ರ ಹೆಂಗೋ ರಾಜಣ್ಣ? ಮೊನ್ನೆ ನನ್ ಮಗ ಅಮೇರಿಕಾಕ್ ಹೋಗ್ಯಾನ. ಏನಂದಿ? ಅಮೇರಿಕಾಕ್ ಹೋಗ್ಯಾನೋ. ಇದಕ್ಕಿಂತ ಇನ್ನೇನ್ ಬೇಕು ಹಡಕ್ ತಂದೆಗ? ಇಷ್ಟೆಲ್ಲ ಆದ್ರೂ ಮಗನ ಮ್ಯಾಗಿನ ಮೋಹ ಹೋಗಿ ನೋಡವಂಗ. ಈ ಕಲಾವಿದ ಎಷ್ಟೇ ಆದ್ರೂ ಮಗನು ಅವನು ವಂಶ ವೃಕ್ಷ. ಎಲ್ಲೋ ಕತ್ತಿ ಮಗನ್ ಮ್ಯಾಲಿನ ಮೋಹ. ನಿನಗೆ ಹೆಂಡತಿ ಮಕ್ಕಳು ಇದ್ದಿದ್ರ ತಿಳಿತಿತ್ತು. ಸುಭಾಸ, ತಿಳಿಯೋದಕ್ಕ ಹೆಂಡತಿ ಮಕ್ಕಳು ಬೇಕಾಗಿಲ್ಲೋ. ಮನಸ್ಸು ಬೇಕು, ಮನಸ್ಸು. ಪೋಸ್ಟ್ಮನ್ ಬಂದ. ಬಾಬಾ ಚಂದ್ರಪ್ಪ ನಡಿ. ಏ ಕಲಾವಿದ, ಬಾರೋ, ಪೋಸ್ಟ್ಮನ್ ಬಂದ, ಬಾರೋ. ಏ ಪೋಸ್ಟ್ಮನ್, ಪೋಸ್ಟ್ಮನ್ ಬಂದ. ಸುಮ್ನಿರೋ. ಪೋಸ್ಟ್ಮನ್ ಬಂದು ತಿನ್ಸಿನಿ. ರಾಷ್ಟ್ರಪತಿಗಳ ರೆಸ್ಟ್ ಮಾಡಕ್ಕೆಲ್ಲ ಸುಮ್ನಿರೋ. ಹಾಳಾಗಿ ಹೋಗು. ಒಳ್ಳೆ ಸಮಯ
ಹೆಂಗಸರಿಗೆ ಕೈಯ ಕಡಿಬೇಕಂದ್ರೆ ಹೆಂಗ ಯಪ್ಪ